ನಮಸ್ಕಾರ ವೀಕ್ಷಕರೇ, ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವರು ನಮ್ಮಮ್ಮ ಲೀಲಾವತಿ ಅಂತ. ಸೊ ಇವತ್ತು ನಮ್ಮೆಲ್ಲರಿಗೆ ಒಂದು ವಿಶೇಷವಾದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಅಮ್ಮ, ಇವತ್ತೇನು ಮಾಡ್ತಾ ಇದೀಯಾ? ನಮಸ್ಕಾರ. ಇವತ್ತು ಬಾಳೆಕಾಯಿ ಹುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ವೀಕ್ಷಕರೇ, ಬಾಳೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅಮ್ಮ, ನೀವು ರೆಡಿನಾ? ಓಕೆ, ರೆಡಿ. ಮಾಡುವ ವಿಧಾನ: ಮೊದಲಿಗೆ ಬಾಳೆಕಾಯಿದು ಸಿಪ್ಪೆ ಸುಲ್ಕೋಬೇಕು. ತುಂಬ ತಿನ್ ಲೇಯರ್ ಆಗಿ ಸುಲ್ಕೋಬೇಕು. ನಾವಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀವಿ. ಈ ರೀತಿಯಾಗಿ ಸಿಪ್ಪೆ ಸುಲಿಟ್ಕೊಂಡಿದ್ದೀವಿ. ಇವಾಗ ಈ ರೀತಿಯಾಗಿ ಅರ್ಧ ಸೀಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ತುಂಡು ತುಂಡುಗಳನ್ನಾಗಿ ಮಾಡ್ಕೋಬೇಕು. ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ, ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂತ. ಈ ರೀತಿಯಾಗಿ ಮೀಡಿಯಮ್ ಸೈಜಾಗಿ ಹೋಳುಗಳನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ 2 ಕಪ್ಪಷ್ಟು ತೊಗರಿ ಬೇಳೆನ ತೊಳ್ಕೊಳ್ಬೇಕು. ನಾರ್ಮಲ್ ಆಗಿ ಬೇರೆ ಸಾಂಬಾರು ಮಾಡ್ಕೊಳ್ತೀರಲ್ಲ, ಅದೇ ರೀತಿಯಾಗಿ ಬೇಳೆನ ತೊಳ್ಕೊಂಡ್ಬಿಟ್ಟು ಬೇಳೆ ಮುಳುಗೋವರೆಗೂ ನೀರು ಹಾಕ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಹೋಳುಗಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಇದನ್ನೊಂದು 5 ವಿಸಿಲ್ ಬರೋವರೆಗೆ ಬೇಯಿಸ್ಕೋಬೇಕು. ನೀವು ಬೇಳೆಗಳನ್ನೆಲ್ಲ ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ವಿಸಿಲ್ ಹಾಕೋತೀರ ಅಷ್ಟನ್ನ ಬೇಯಿಸ್ಕೊಳ್ಳಿ. ಇವಾಗ ಮಸಾಲೆ ರುಬ್ಕೊಳ್ಳೋಣಂತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಹಾಗೇನೆ ಕರಿಬೇವು. ಇಲ್ಲಿ ನಾವು ಮಸಾಲಾ ಪುಡಿ ಮನೆದು ಯೂಸ್ ಮಾಡಿದ್ದೀವಿ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ಅದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ ನಂತರ ಕಾಯಿ ತುರಿ 2 ಮುಷ್ಟಿಯಷ್ಟು ಹಾಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡ ನಂತರ ಸೈಡ್ ಇಟ್ಕೊಳ್ಳಿ. ಇವಾಗ ಹುಣಸೆ ಹಣ್ಣು ಹಾಗೇನೆ ಕಲ್ಲು ಉಪ್ಪನ್ನು ಹಾಕೊಂಡ್ಬಿಟ್ಟು ನೀರು ಹಾಕೊಂಡು ನೆನೆಸ್ಕೊಳ್ಳಿ. ಇದು ಬೆಂದಿದೆ ನೋಡಿ. ಇವಾಗ ಈ ರೀತಿಯಾಗಿ ಬೆಂದ ನಂತರ ಇದನ್ನ ಒಲೆಗೆ ಇಟ್ಕೋಬೇಕು. ಒಲೆಗೆ ಇಟ್ಕೊಂಡ ನಂತರ ಇಲ್ಲಿ ಬೆಲ್ಲನ ಹಾಕೊಳ್ತಿದ್ದೀವಿ. 1 ಸಣ್ಣ ತುಂಡಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀವಿ. ಹಾಗೇನೆ ನೆನೆಸಿಟ್ಕೊಂಡಿರ್ತೀರಲ್ಲ ಹುಣಸೆ ಹಣ್ಣನ್ನು ಗಿಮ್ಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀರನ್ನು ಹಾಕೊಳ್ತಾ ಇದ್ದೀವಿ. ಅದಾದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇದು ಒಲೆ ಮೇಲೆ ಇಟ್ಬಿಟ್ಟು ಕುದಿಸ್ಕೊಳ್ಬೇಕು. ಇದು ಬೇಳೆ ಎಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ. ಮಸಾಲ ಆಡ್ ಮಾಡಿದ ನಂತರ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕಷ್ಟೇ. ಸೊ ಇವಾಗ ಮಸಾಲ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನ ರುಬ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡಿರೋದನ್ನ ಒಲೆ ಮೇಲೆ ಇಟ್ಟಿರ್ತೀರಲ್ಲ ಸಾಂಬಾರಿಗೆ ಹಾಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಮಂಗಳೂರು ಸ್ಪೆಷಲ್ ಆಗೋದ್ರಿಂದ ನಾವು ಒಂದು ಸ್ವಲ್ಪ ತೆಂಗಿನೆಣ್ಣೆನ ಲಾಸ್ಟಿಗೆ ಹಾಕೊಳ್ತೀವಿ. ಆವಾಗ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀವಿ. ಇದನ್ನ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಗ್ಯಾಸ್ ಟರ್ನ್ ಆಫ್ ಮಾಡ್ಕೊಂಡ್ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಮಾಡಿರುವಂತಹ ಮಂಗಳೂರಿನ ಸೂಪರ್ ರೆಸಿಪಿ ಬಾಳೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ಇದನ್ನ ಅನ್ನದ ಜೊತೆನ ಸರ್ವ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಡ್ಲಿ ದೋಸೆಗೂ ಕೂಡ ಸರ್ವ್ ಮಾಡ್ಕೊಳ್ಬಹುದು. ಸೊ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಆರ್ಟ್ ಆ್ಯಂಡ್ ಕುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.